ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಭವಿಷ್ಯ ಅನ್ನೋದು ಕೆಂಡ ಅಂತ ನೀನು ಹೇಳಿದಾಗಲೇ ನಾನು ಅರ್ಥ ಮಾಡ್ಕೋಬೇಕಾಗಿತ್ತು. ಆದರೆ ಈ ಕೆಟ್ಟ ಕುತೂಹಲ ಜೀವನದಲ್ಲಿ ಮುಂದೇನಾಗುತ್ತೆ ಅನ್ನೋ ಕೆಟ್ಟ ಆಸಕ್ತಿಯಿಂದ ನನಗಿಷ್ಟೆಲ್ಲ ಕಾಡ್ಬಿಡ್ತು. ಇನ್ಯಾವತ್ತು ಭವಿಷ್ಯದ ಬಗ್ಗೆ ತಿಳ್ಕೊಳ್ಳೋ ಆಸೆ ಪಡಲ್ಲ. ಇವತ್ತು ಎಲ್ಲ ಬಿಟ್ಬಿಡ್ತೀನಿ. ನನ್ನ ಜೀವನದಲ್ಲಿ ನನ್ನ ಪಾಪ ಪುಣ್ಯಕ್ಕೆ ನೀನೇನು ಫಲ ಕೊಡ್ತೀಯೋ ಅದನ್ನು ನಾನು ಸ್ವೀಕರಿಸ್ತೀನಿ. ಅದೇ ನನಗೆ ಮಹಾಪ್ರಸಾದ. ಶಿವಪ್ರಸಾದ್, ಭವಿಷ್ಯ ಎನ್ನುವುದು ಇಂದು ಬಾರದ ಕಾಲ್ಪನಿಕ ಜಗತ್ತು. ಅದು ಬರುವುದು ಭವಿಷ್ಯದಲ್ಲಿಯೇ ಹೊರತು ಇಂದಲ್ಲ. ಭೂತಕಾಲವನ್ನು ದಾಟಿ ಬಂದಿರುವ ನೀವು ಭವಿಷ್ಯದಲ್ಲಿ ಇರಲು ಸಾಧ್ಯವೇ ಇಲ್ಲ. ನೀವಿರುವುದು ವರ್ತಮಾನದಲ್ಲಿ. ಹಾಗಿರುವಾಗ ಕಾಣದೇ ಇರುವ ಭವಿಷ್ಯದ ಬಗ್ಗೆ ಚಿಂತೆ ಯಾಕೆ? ಶಿವಪ್ರಸಾದ್, ಕೈಗಳ ಮೇಲಿನ ರೇಖೆಗಳು ನಿನ್ನ ಭವಿಷ್ಯವನ್ನು ನಿರ್ಧಾರ ಮಾಡುತ್ತವೆ ಎಂದು ನಂಬಬೇಡ. ಕೈಗಳೇ ಇಲ್ಲದ ಎಷ್ಟೋ ಜನರ ಭವಿಷ್ಯ ಉತ್ತಮವಾಗಿದೆ ಎನ್ನುವುದನ್ನು ನೆನಪಿನಲ್ಲಿಟ್ಕೋ. ವಿಶ್ವಾಸ ಎಂಬುದು ಭವಿಷ್ಯದ ಮೇಲಲ್ಲ, ನಿನ್ನ ಅಂತರಾತ್ಮದಲ್ಲಿ ಮೂಡುವ ವಿಷಯದ ಮೇಲಿರಲಿ. ವಿಶ್ವಾಸ ಎಂಬುದು ನಾಳೆಯ ಮೇಲಲ್ಲ, ಪ್ರಾಮಾಣಿಕವಾಗಿ ದುಡಿಯಬೇಕೆನ್ನುವ ನಾಡಿಯ ಮೇಲಿರಲಿ. ವಿಶ್ವಾಸ ಎಂಬುದು ಜಾತಕದ ಮೇಲಲ್ಲ, ನಿನ್ನ ಜವಾಬ್ದಾರಿಯ ಮೇಲಿರಲಿ. ತನ್ನ ಕರ್ತವ್ಯವನ್ನು ದ್ವೇಷಿಸುವವನು ಮಾತ್ರ ತನ್ನ ಹಣೆಬರಹವನ್ನು ದೂಷಿಸುತ್ತಾನೆ. ನಡೆದು ಹೋದದ್ದನ್ನು ಬದಲಿಸಲು ಸಾಧ್ಯವಿಲ್ಲ, ಆದರೆ ಮುಂದೆ ನಡೆಯುವುದನ್ನು ಖಂಡಿತ ಬದಲಾಯಿಸಲು ಸಾಧ್ಯ. ಆ ಬದಲಾವಣೆ ಭವಿಷ್ಯವನ್ನು ನಂಬದೆ ನಿನ್ನ ಶಕ್ತಿಯನ್ನು ನಂಬುವುದರಿಂದಲೇ ಪ್ರಾರಂಭವಾಗಬೇಕು. ಸಾವಿನ ವಿಷಯವನ್ನು ತಿಳಿದ ಮೇಲೆ ಎಷ್ಟು ದಿನದಲ್ಲಿ ಒಂದು ದಿನ ಹೋಗಲಿ, ಒಂದು ಕ್ಷಣವಾದರೂ ನೆಮ್ಮದಿಯಿಂದ ಇರಲು ಸಾಧ್ಯವಾಯಿತೆ? ನಗುವನ್ನು ಮರೆತು ಬದುಕಿದ್ದರೂ ಶವದಂತೆ ವರ್ತಿಸಿದೆ. ಶಿವಪ್ರಸಾದ್, ನಿಮ್ಮ ಭಾವಚಿತ್ರ ಸುಂದರವಾಗಿ ಬರಬೇಕೆಂದು ಕ್ಷಣಕಾಲ ನಗುವ ನೀವುಗಳು ನಿಮ್ಮ ಭವಿಷ್ಯ ಸುಂದರವಾಗಬೇಕೆಂದು ಸದಾ ನಗುವುದಿಲ್ಲಬೇಕೆ? ನೆನಪಿರಲಿ, ನಗು ಎನ್ನುವ ಏಕೈಕ ಗುರು ನಿಮ್ಮ ಎಲ್ಲ ಅಂಕುಡೊಂಕುಗಳನ್ನು ನೇರ ಮಾಡುವ ಧೀರನಾಯಕ. ಆ ನಗುವನ್ನು ಕಳೆದುಕೊಂಡು ನಾಳೆಯ ಬಗ್ಗೆ ಚಿಂತಿಸುತ್ತಾ ಕುಂತ ಕಾರಣ ಶವಪ್ರಸಾದನಾದ. ಕ್ಷಮಿಸು ಭಗವಂತ, ನಾನು ತುಂಬಾ ದೊಡ್ಡ ತಪ್ಪು ಮಾಡಿಬಿಟ್ಟೆ. ಜಿ5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.